ಪರಿಸ್ಥಿತಿಯಲ್ಲಿ ಹೆಣ್ಣು ಮಕ್ಕಳ ಆರೋಗ್ಯ, ಶಿಕ್ಷಣ, ಸುರಕ್ಷತೆ ಹಾಗೂ ಮಾನಸಿಕ ಸ್ಥೈರ್ಯಕ್ಕೆ ಸಂಬಂಧಿಸಿದ ಸವಾಲುಗಳು ದಿನದಿನಕ್ಕೆ ಹೆಚ್ಚಾಗುತ್ತಿದೆ. ಬಾಲ್ಯ ವಿವಾಹ, ಲೈಂಗಿಕ ದೌರ್ಜನ್ಯ, ಸೈಬರ್ ಅಪರಾಧಗಳು, ಪ್ರೀತಿ ಪ್ರೇಮದ ವಂಚನೆಯಲ್ಲಿ ನಡೆಯುತ್ತಿರುವ ಪರೀಕ್ಷಾ ಒತ್ತಡದಿಂದ ಉಂಟಾಗುವ ಆತ್ಮಹತ್ಯೆಗಳು ಹಾಗೂ ವಿವಿಧ ರೀತಿಯ ಶೋಷಣೆಯಿಂದ ಮಕ್ಕಳನ್ನು ರಕ್ಷಿಸುವ ಅಗತ್ಯ ಅತ್ಯಂತ ಮಹತ್ವವಾದ ಕಾರ್ಯವಾಗಿದೆ ಇಂದಿನ ಪ್ರಸ್ತುತ ಸನ್ನಿವೇಶದಲ್ಲಿ. ಈ ಹಿನ್ನೆಲೆಯಲ್ಲಿ ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು ಹಾಗೂ ಲೋಬೋ ಫೌಂಡೇಶನ್ ರಿಜಿಸ್ಟರ್ಡ್ ಜಂಟಿ ಆಶ್ರಯದಲ್ಲಿ ಜುಲೈ ತಿಂಗಳ ಪೂರ್ತಿ ಮಂಗಳೂರಿನ ವಿವಿಧ ಹೋಬಳಿ ಮಟ್ಟದಲ್ಲಿ ಬರುವಂಥ ಶಾಲೆಗಳಲ್ಲಿ ಬಾಲಿಕಾ ಜಾಗೃತಿ ಅಭಿಯಾನವನ್ನು ನಾವು ಹಮ್ಮಿಕೊಳ್ಳಲು ನಿರ್ಧರಿಸಿದ್ದೇವೆ. ಈ ಅಭಿಯಾನದ ಮೂಲಕ ಹೆಣ್ಣು ಮಕ್ಕಳಿಗೆ ಆರೋಗ್ಯ, ಶಿಕ್ಷಣ, ಕಾನೂನಿನ ಅರಿವು, ವ್ಯಕ್ತಿತ್ವ ವಿಕಾಸ, ಆತ್ಮವಿಶ್ವಾಸ, ಸೈಬರ್ ಸುರಕ್ಷತೆ ಹಾಗೂ ಜೀವನ ಕೌಶಲ್ಯಗಳ ಕುರಿತು ಸಮಗ್ರ ಮಾಹಿತಿ ಮತ್ತು ಮಾರ್ಗದರ್ಶನವನ್ನು ನೀಡಲಾಗುವುದು. ಪ್ರಸಿದ್ಧ ವೈದ್ಯರು, ಉನ್ನತ ನ್ಯಾಯವಾದಿಗಳು ಹಾಗೂ ಅನುಭವಿ ಶಿಕ್ಷಣ ತಜ್ಞರು ವಿದ್ಯಾರ್ಥಿನಿಯರೊಂದಿಗೆ ನೇರ ಸಂವಾದ ನಡೆಸಿ ಅವರಲ್ಲಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಲಿದ್ದಾರೆ. ಜಾಗೃತ ಹೆಣ್ಣು ಮಗು ಸುರಕ್ಷಿತ ಸಮಾಜದ ಅಡಿಪಾಯ ಎಂಬ ಸಂದೇಶದೊಂದಿಗೆ ನಡೆಯುತ್ತಿರುವ ಈ ಅಭಿಯಾನವು ವಿದ್ಯಾರ್ಥಿನಿಯರಲ್ಲಿ ಆತ್ಮವಿಶ್ವಾಸ ಬೆಳೆಸುವುದರ ಜೊತೆಗೆ ಉತ್ತಮ ನಾಗರಿಕರನ್ನಾಗಿ ಬೆಳೆಯಲು ಅಗತ್ಯವಾದ ಕಾನೂನು ಮತ್ತು ಸಾಮಾಜಿಕ ಅರಿವನ್ನು ಮೂಡಿಸುವ ಮಹತ್ವದ ಪ್ರಯತ್ನ ನಮ್ಮದಾಗಿದೆ. ಹೆಣ್ಣು ಮಕ್ಕಳ ಶಿಕ್ಷಣ, ಆರೋಗ್ಯ ಮತ್ತು ಸುರಕ್ಷತೆಯೇ ದೇಶದ ಭವಿಷ್ಯ ಭದ್ರ ಅಡಿಪಾಯ ಎಂಬುದನ್ನು ನಾವೆಲ್ಲರೂ ನಂಬಿದ್ದೇವೆ. ಸಮಾಜದ ಎಲ್ಲ ವರ್ಗಗಳು ಇಂತಹ ಜಾಗೃತಿ ಕಾರ್ಯಕ್ರಮಗಳಿಗೆ ಕೈಜೋಡಿಸಿದಾಗ ಮಾತ್ರ ಆರೋಗ್ಯವಂತ, ಸುರಕ್ಷಿತ ಹಾಗೂ ಸಮಾನತೆಯ ಸಮಾಜ ನಿರ್ಮಾಣವನ್ನು ಮಾಡುವುದು ಸಾಧ್ಯವಾಗುತ್ತದೆ. ಹೆಣ್ಣು ಮಕ್ಕಳನ್ನು ಜಾಗೃತಿಯ ಹಾದಿಯಲ್ಲಿ ಮುನ್ನಡೆಸೋಣ ಎಂಬ ಧ್ಯೇಯದೊಂದಿಗೆ ನಡೆಯುತ್ತಿರುವ ಈ ಅಭಿಯಾನವು ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆಗೆ ಕಾರಣವಾಗುವ ನಿರೀಕ್ಷೆಯೊಂದಿಗೆ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಮುಂದಕ್ಕೆ ಪೆನಲ್ ವಕೀಲೆ ಮಾನಸ ಹೆಗ್ಡೆಯವರು ಮಾತನಾಡಲಿದ್ದಾರೆ. ಯಾವ ರೀತಿ ಹೆಣ್ಣು ಮಕ್ಕಳು, ಎಸ್ಪೆಷಲಿ ಹೆಣ್ಮಕ್ಳು ಯಾವ ರೀತಿ ಟು ಗ್ರೋತ್ ಆ್ಯಂಡ್ ಸಕ್ಸಸ್ ಅಂತ ಹೇಳ್ತಾರೆ. ಬಟ್ ನಮ್ಮ ಅವೇರ್ನೆಸ್ ಅಂದರೆ ಏನು ನಾವು ಜಾಗೃತಿ ಮೂಡಿಸೋ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೋ ಅದು ಎಲ್ಲೋ ಒಂದು ಕಡೆಗೆ ಸಕ್ಸಸ್ ಆಗಲಿಲ್ಲ ಅಂತ ಕಂಡು ಬಂದಿದೆ ಸುಮಾರು ಕಡೆಗೆ. ಅಥವಾ ಅವ್ರಿಗೆ ಅವೇರ್ನೆಸ್ ಸಿಕ್ಕಿದ್ರೂ ಕೂಡ ಕರೆಕ್ಟಾಗಿ ಒಂದು ಅವೇರ್ನೆಸ್ ಸಿಗ್ತಾ ಇಲ್ಲ. ಅದರ ಹಿಂದಿರೋ ಒಂದು ಮಹತ್ವ ಆಗಲಿ ಅಥವಾ ಅದರಲ್ಲಿ ಒಳಗಾಗೋವಂಥ ವಿಕ್ಟಿಮ್ಸ್ ಯಾರಿದ್ದಾರೋ ಅದು ಎಷ್ಟೊಂದು ಜನಕ್ಕೆ ಅದ್ರ ಬಗ್ಗೆ ಅದರ ಮಹತ್ವ ಗೊತ್ತಿಲ್ಲದೆ ಇರೋ ಕಾರಣ ಮೇನ್ ಆಗಿ ನಾವು ಇಲ್ಲಿ ಹೆಣ್ಣು ಮಕ್ಕಳ ಮೇಲೆ ಫೋಕಸ್ ಮಾಡ್ತಾ ಇದ್ದೇವೆ. ಯಾಕಂತಂದರೆ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ತುಂಬ ನಡೀತಾ ಇದೆ. ಎಲ್ಲ ಸುಮಾರು ಕಡೆಗೆ ನಾವು ಕಂಡಂತೆ ಕೋರ್ಟ್ನಲ್ಲಿ ನಾವು ನೋಡ್ತೇವೆ. ಪೋಕ್ಸೋ ಕೇಸಸ್ ಸುಮಾರು ಕಡೆಗೆ, ಹಳ್ಳಿ ಆಗಿರ್ಬೋದು, ಪಟ್ಟಣ ಆಗಿರ್ಬೋದು, ಎಲ್ಲ ಕಡೆಗೆ ನಾವು ಇತ್ತೀಚೆಗೆ ನೋಡ್ತಾ ಇದ್ದೇವೆ. ಎಲ್ಲ ರೀತಿಯಾದ ದೌರ್ಜನ್ಯ ಒಂದು ಹೆಣ್ಣು ಮಗಳ ಮೇಲೆ ಶೋಷಣೆ ಆಗ್ತಾ ಉಂಟು. ಸೊ ಈ ಹಿನ್ನಡೆಯಲ್ಲಿ ನಾವು ಒಂದು ಅಭಿಯಾನವನ್ನು ನಾವು ಏನು ಮಾಡ್ತಾ ಇದ್ದೇವೋ ಎಲ್ಲ ಶಾಲೆಗಳಲ್ಲಿ ಮೇನಾಗಿ 1ನೇ ಕ್ಲಾಸಿಂದ ಹಿಡ್ಕೊಂಡು 10ನೇ ಕ್ಲಾಸು ಅಥವಾ PUC ಅಕಸ್ಮಾತಾಗಿ ಅಲ್ಲಿ ಇದ್ದರೆ ಅಲ್ಲಿವರೆಗೆ ಕೂಡ ಒಂದು ಈ ರೀತಿಯಾದ ಅವೇರ್ನೆಸ್ ಕ್ರಿಯೇಟ್ ಮಾಡಿದಲ್ಲಿ, ನಮ್ಮಿಂದ ಮಾಹಿತಿ ಅವರಿಗೆ ಹೋದಲ್ಲಿ, ಅಂದರೆ ಅವರು ಫಾರ್ ಎಕ್ಸಾಂಪಲ್ ಇವಾಗ ಪೋಕ್ಸೋ ಪ್ರಕರಣಗಳಲ್ಲಿ ಅವರು ಯಾವ ರೀತಿ ಒಳಗಾದಲ್ಲಿ ಯಾರಿಗೆ ಹೇಳಬೇಕು ಅಥವಾ ಈ ರೀತಿ ಜಾಗೃತಿ ಮೂಡಿಸಿದಲ್ಲಿ ಅವ್ರಿಗೆ ಅವರ ಫ್ರೆಂಡ್ಸಿಗಾಗಿರ್ಬೋದು ಯಾವುದೇ ರೀತಿ ಆ ಥರ ಪ್ರಕರಣಗಳು ಕಂಡು ಬಂದಲ್ಲಿ ಯಾರಿಗೆ ಹೇಳಬೇಕು, ಏನು ಮಾಡಬೇಕು ಅಂತ ಎಷ್ಟೊಂದು ಕಡೆಗೆ ಗೊತ್ತಿರೋದಿಲ್ಲ. ಸೊ ಶಾಲೆಗಳಲ್ಲಿ ಇದನ್ನು ಹೇಳಿದಾಗ ಎಲ್ಲರಿಗೂ ಗೊತ್ತಾಗತ್ತೆ. ಮತ್ತು ಸಮಾಜದಲ್ಲಿ ಒಂದು ಹೆಣ್ಮಗಳು ಅವಳ ಕಾಲ ಮೇಲೆ ಅವಳು ನೀಟಾಗಿ ನಿಂತ್ಕೊಂಡು ಅವಳಲ್ಲೇ ಒಂದು ಕಾನ್ಫಿಡೆನ್ಸ್ ಬರೋ ರೀತಿ ನಮ್ಮ ಪ್ರಯತ್ನ ಇದರಲ್ಲಿ ಸಾಗ್ತಾ ಇದೆ. ಸೊ ಇದರಲ್ಲಿ ಎಲ್ಲರ ಸಹಕಾರ ಬೇಕು. ಸೊ ನಮ್ಮಲ್ಲಿ ರೋಶ್ನಿ ನಿಲಯದ ಮೇಡಮ್ ಇದ್ದಾರೆ, ಅವರು ಕೂಡ MSW ವರ್ಕರು. ಸೊ ಅವ್ರು ಹೇಳ್ತಾರೆ ನಿಮಗೆ ಯಾವ ರೀತಿ ಶೋಷಣೆ ಒಳಗಾಗಿದ್ದಾರೆ ಹೆಣ್ಮಕ್ಳು ಅಂತ. ಸೊ ಈ ರೀತಿ ನಾವು ಒಂದು ಅಭಿಯಾನನ ಕಾನೂನು ಮಾಹಿತಿ ನಮ್ಮ ಕಡೆಯಿಂದ ನಾವು ಕೊಡ್ತಾ ಇದ್ದೇವೆ. ನಾನು ಡಾಕ್ಟರ್ ಅನುರಾಧ ಶೆಟ್ಟಿ, ರೋಶ್ನಿ ನಿಲಯದಲ್ಲಿ ಸಮಾಜ ಸೇವೆ ವಿಭಾಗದಲ್ಲಿ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇದಕ್ಕಿಂತ ಮುಂಚೆ ನಾನು ಮಕ್ಕಳ ಹಕ್ಕುಗಳ ರಕ್ಷಣೆ ಮತ್ತು ಮಕ್ಕಳ ಹಕ್ಕುಗಳ ಬಗೆಯ ಕೆಲಸ ಮಾಡುವ NGOದಲ್ಲಿ ಸುಮಾರು 8 ವರ್ಷ ಕೆಲಸ ಮಾಡಿದೆ. ಈ ನಿಟ್ಟಿನಲ್ಲಿ ಈ ಒಂದು ಅಭಿಯಾನ ನನಗೆ ಇದೊಂದು ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಯಾಕೆಂತ ಹೇಳಿದರೆ ಯುನೈಟೆಡ್ ಸೆಕ್ರೆಟರಿ ಜನರಲ್ ಮುಂಚಿನ ಫಾರ್ಮರ್ ಜನರಲ್ ಕೋಫಿ ಅನ್ನಾನ್ ಹೇಳ್ತಾರೆ, ವಿ ಮಸ್ಟ್ ಎಂಪವರ್ ಆರ್ ಯಂಗ್ ಮೈಂಡ್ಸ್ ವಿತ್ ಅಪ್ರೋಪ್ರಿಯೇಟ್ ಇನ್ಫಾರ್ಮೇಷನ್ ಆ್ಯಂಡ್ ವಿ ಮಸ್ಟ್ ಕ್ರಿಯೇಟ್ ಅ ಸೋಷಲ್ ಅವೇರ್ನೆಸ್, ಸೋಷಲ್ ಎನ್ವೈರ್ಮೆಂಟ್ ಅಂತ. ಅಂದರೆ ನಾವು ಮಕ್ಕಳಿಗೆ ಸೂಕ್ತವಾದ ಮಾಹಿತಿ ಮತ್ತು ಸಾಮಾಜಿಕ ವಾತಾವರಣವನ್ನು ನಾವು ದೊಡ್ಡವರು
ಅಡಲ್ಟ್ಸ್ ಅಂತ ನಾವು ಹೇಳ್ತೇವೆ, ಟೀಚರ್ಸ್, ಪೇರೆಂಟ್ಸ್ ಎಲ್ಲ ಸೇರಿ ನಾವೊಂದು ಆ ಸೋಷಿಯಲ್ ಎನ್ವೈರ್ಮೆಂಟನ್ನು ಎಲ್ಲಿ ಅವರಿಗೆ ಸುರಕ್ಷತೆಯ ಒಂದು ನಿಟ್ಟಿನಲ್ಲಿ ಸೇಫ್ ಎನ್ವೈರ್ಮೆಂಟನ್ನು, ಸೋಷಿಯಲ್ ಎನ್ವೈರ್ಮೆಂಟನ್ನು ಕ್ರಿಯೇಟ್ ಮಾಡಬೇಕು ಅಂತೇಳಿ. ಅದೇ ರೀತಿ ನಾವು ಗ್ಲೋಬಲ್ ಮಟ್ಟಕ್ಕೆ ನೋಡಿದರೆ ನಮ್ಮಲ್ಲಿ UNCRC ಅಂತ ಇದೆ, ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ರೈಟ್ಸ್ ಆಫ್ ಚೈಲ್ಡ್ ಅಂತ. ಚಿಲ್ಡ್ರನ್ ಅಂತ ಹೇಳುವಾಗ ನಾವು 18 ವರ್ಷ ಅಂತ ನಾವು ತಿಳ್ಕೊಂಡಿದ್ದೇವೆ. ಬೇರೆ ಬೇರೆ ಇದಕ್ಕೆ ಬೇರೆ ಬೇರೆ ಏಜನ್ನು ನಾವು ಕನ್ಸಿಡರ್ ಮಾಡ್ತೇವೆ. ಆದರೆ ಗ್ಲೋಬಲ್ ಲೆಕ್ಕದಲ್ಲಿ ಬಿಲೋ 18 ಆರ್ ಚಿಲ್ಡ್ರನ್. ಸೊ ಬಿಲೋ 18 ಅಂತ ಹೇಳಿ ಅಲ್ಲಿ ಹದಿಹರೆಯದವರು ಕೂಡ ಬರ್ತಾರೆ, ದೊಡ್ಡವರಾದ ಮಕ್ಕಳು, ಪ್ಯೂಬರ್ಟಿ ಅದೆಲ್ಲ ಆದವರು ಕೂಡ ಬರ್ತಾರೆ. ಸೊ ನಾವು ಮಕ್ಕಳ ಹಕ್ಕುಗಳಂತ ಎಣಿಸಿದರೆ UNCRC ಪ್ರಕಾರ 44 ಹಕ್ಕುಗಳಿದೆ, ಮಕ್ಕಳ ಹಕ್ಕುಗಳು. ಅದರಲ್ಲಿ UNCRC ಅವರು 3 ಮುಖ್ಯ ಹಕ್ಕುಗಳ ಬಗ್ಗೆ ಹೇಳ್ತಾರೆ. ಒಂದು ರೈಟ್ ಟು ಪ್ರೊವಿಷನ್, ಅಂದರೆ ಮಕ್ಕಳಿಗೆ ನಾವು ದೊಡ್ಡವರು, ಸಮಾಜ ಏನನ್ನೆಲ್ಲ ಕೊಡಬೇಕು ಅಂತ, ಎಜುಕೇಷನ್, ಎಲ್ಲ ಆಗಿರ್ಬೋದು, ಸೋಷಿಯಲ್ ಸೆಕ್ಯೂರಿಟಿ ಕೊಡುವಂಥದ್ದು, ಒದಗಿಸುವಂಥದ್ದು ಮಕ್ಕಳಿಗೆ. ಎರಡನೇದು ಪ್ರೊಟೆಕ್ಷನ್. ನಾವು ಚಿಕ್ಕ ಮಕ್ಕಳನ್ನು ನಾವು ಹೆತ್ತವರು ಮತ್ತು ಟೀಚರ್ಸ್ ನಾವು ಮಕ್ಕಳಿಗೆ ಪ್ರೊಟೆಕ್ಷನ್ ಕೊಡ್ತೇವೆ. ಇವಾಗ CC ಕ್ಯಾಮ್ರಾ ಆಗಿರ್ಬೋದು, ಇದು ಹೆತ್ತವರು ಏನೆಲ್ಲ ಪ್ರೊಟೆಕ್ಷನ್ ಮಾಡ್ತೇವೆ ನಮ್ಗೆ ಗೊತ್ತಿದೆ. ಆದರೆ ಇಲ್ಲಿ ಇನ್ನೊಂದು ತುಂಬ ಇಂಪಾರ್ಟೆಂಟ್ ವಿಷಯ ಅಡಕವಾಗಿದೆ. ಯಾವುದು ಅಂತ ಹೇಳಿದರೆ, ಮಕ್ಕಳನ್ನು ನಾವು ಹೇಗೆ ಅವರಾಗೆ ಅವರು ರಕ್ಷಣೆ ಮಾಡ್ಕೊಳ್ಬೋದು ಅಂತ. ಇದು ಯಾವಾಗ ಸಾಧ್ಯ ಅಂತ ಹೇಳಿದರೆ, ನಾವು ಮಕ್ಕಳನ್ನು ಜ್ಞಾನ, ಮಾಹಿತಿ, ಅವೇರ್ನೆಸ್ ಕೊಟ್ಟು ಅವರಾಗೆ ರಕ್ಷಣೆ ಮಾಡುವಂಥದ್ದು. ಇಟ್ ಕುಡ್ ಬಿ ರಿಲೇಟೆಡ್ ಟು HIV, ಇಟ್ ಕುಡ್ ಬಿ ರಿಲೇಟೆಡ್ ಟು ಎನಿ ಕೈಂಡ್ ಆಫ್ ಸೆಕ್ಷುವಲ್ ಅಸಾಲ್ಟ್ಸ್ ಆ್ಯಂಡ್ ಆಲ್ ದ್ಯಾಟ್. ಸೊ ಮಕ್ಕಳಿಗೆ ಜ್ಞಾನ, ಅವೇರ್ನೆಸ್, ನಾಲೆಜ್ ಕೊಡುವಂಥದ್ದು ಕೂಡ ನಮ್ಮ ಪ್ರೊಟೆಕ್ಷನಲ್ಲಿ ಬರುತ್ತೆ. ಮತ್ತು ಲಾಸ್ಟ್ ಒನ್ ಈಸ್ ಪಾರ್ಟಿಸಿಪೇಷನ್. ಇವಾಗ ತುಂಬ ಗ್ಲೋಬಲ್ ಮಟ್ಟದಲ್ಲಿ ನಾವು ನೋಡಿದರೆ ಮಕ್ಕಳು ನಮಗೆ ಪಾಲಿಟಿಕಲಲ್ಲಿ ಕೂಡ ನಮಗೆ ಹಕ್ಕು ಬೇಕು ಅಂತ ಕೇಳ್ತಾ ಇದ್ದಾರೆ. ಇವಾಗ ಕುಂದಾಪುರದಲ್ಲಿ 52 ಪಂಚಾಯತಲ್ಲಿ CWC ಸಂಸ್ಥೆ ಅವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಮಕ್ಕಳ ಹಕ್ಕುಗಳ ವಿಲೇಜ್ ಕೌನ್ಸಿಲ್ ಅದರಲ್ಲಿ ಕೂಡ ಪ್ಯಾರಲಲ್ ಆಗಿ ಮಕ್ಕಳ ಪಂಚಾಯತ್ ಅಂತ ಕ್ರಿಯೇಟ್ ಮಾಡಿದ್ದಾರೆ. ಸೊ ದ್ಯಾಟ್ ಚಿಲ್ಡ್ರನ್ ಕ್ಯಾನ್ ಸ್ಟಾರ್ಟ್ ದಿಸ್ ಪಾರ್ಟಿಸಿಪೇಟಿಂಗ್ ಇನ್ ಡಿಸಿಷನ್ ಮೇಕಿಂಗ್ ಫ್ರಮ್ ದ ಬಿಗಿನಿಂಗ್. ಸೊ ಅವಾಗ ಅವರು ಚಿಕ್ಕ ಮಕ್ಕಳಿರುವಾಗಲೇ ಅವರು ಸೆಟ್ ಆಗ್ತಾರೆ ಅಂತ ಹೇಳಿದರೆ, ಹೇಗೆ ಪೊಲಿಟಿಕಲಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು, ಹೇಗೆ ಅವರ ಹಕ್ಕುಗಳನ್ನು ಅವರು ಸಂರಕ್ಷಣೆ ಮಾಡ್ಬೋದು. ಅವರಿಗೆ ಮಾತ್ರ ಅಲ್ಲ, ಉದಾಹರಣೆಗೆ ಇಂಡಿವಿಜುವಲ್ ಚೈಲ್ಡ್ ಮಾತ್ರ ಅಲ್ಲ, ಅವರು ತಮಗೆ ಮತ್ತು ಅವರ ಕಮ್ಯುನಿಟಿ, ಅಂದರೆ ಮಕ್ಕಳ ಕಮ್ಯುನಿಟಿಗೆ ಹೇಗೆ ಅವೇರ್ನೆಸ್ ಪಡ್ಕೊಂಡು ಹೇಗೆ ಅವರು ಡಿಸಿಷನ್ ಮೇಕಿಂಗ್ ಪ್ರಾಸೆಸ್ಸಲ್ಲಿ ಇನ್ವಾಲ್ವ್ ಆಗ್ಬೋದು ಅಂತ ಹೇಳಿ. ಸೊ ಈ ನಿಟ್ಟಿನಲ್ಲಿ ಈ ಒಂದು ಅಭಿಯಾನ ತುಂಬ ಇಂಪಾರ್ಟೆಂಟ್. ನಾವು ಆದಷ್ಟು ಮಕ್ಕಳಿಗೆ ರೀಚ್ ಆಗಲಿಕ್ಕೆ ನಾವು ಟ್ರೈ ಮಾಡ್ತೇವೆ. ಯಾಕೆಂತ ಹೇಳಿದರೆ, ನಾವು ಶಾಲೆಗೆ ಹೋದರೆ ಇಟ್ ವಿಲ್ ಕ್ರಿಯೇಟ್ ಅ ರಿಪಲ್ ಎಫೆಕ್ಟ್. ನಾವು ಒಂದು ತಿಳಿಯಾದ ನೀರಿಗೆ ಒಂದು ಸ್ಟೋನ್ ಹಾಕಿದರೆ ಅದು ಅಲ್ಲಿ ಯು ಕ್ಯಾನ್ ಸಿ ದ ರಿಪಲ್ ಎಫೆಕ್ಟ್, ಅಲೆಗಳನ್ನು ನೋಡ್ಬೋದು. ಅದೇ ರೀತಿ ನಾವು ಕೆಲವು ಸ್ಕೂಲಲ್ಲಿ ಹೋದರೆ, ಯಾಕೆಂದರೆ ನಾವು ಮಕ್ಕಳಿಗೆ ಕೋರ್ ಗ್ರೂಪನ್ನು ಮಕ್ಕಳಿಗೆ ನಾವು ಈ ಒಂದು ಮಾಹಿತಿಯನ್ನು ಕೊಟ್ಟರೆ ಅವರ ತಂಗಿ, ಅಕ್ಕ ಅಥವಾ ಕಸಿನ್ಸ್ ಆ ಥರ ಎಲ್ಲ ಮಾಹಿತಿಯನ್ನು ಕೊಡ್ತಾರೆ. ಯಾಕೆಂತ ಹೇಳಿದರೆ, ನಾವು ಇದರಲ್ಲಿ ಒಳಗೊಂಡಿರೋ ವಿಷಯಗಳು ತುಂಬ ಸೆನ್ಸಿಟಿವ್. ನಾವು ಇದು ಮೆನ್ಸ್ಟ್ರುವೇಷನ್ ಆಗಿರ್ಬೋದು, ರೀಪ್ರೊಡಕ್ಟಿವ್ ಸಿಸ್ಟಮ್ ಅದರ ಬಗ್ಗೆ ಎಲ್ಲ ಮಾತಾಡುವಾಗ ಈವನ್ ಹೆಚ್ಚಿನ ಟೀಚರ್ಸ್ನವರೇ ಮುಂದೆ ಬರಲ್ಲ. ಐ ಆಮ್ ಸಾರಿ ಟು ಸೇ, ಫರ್ಗೆಟ್ ಅಬೌಟ್ ಟೀಚರ್ಸ್ ಬಟ್ ಆಲ್ಸೋ ಪೇರೆಂಟ್ಸ್. ದೆರ್ ಆರ್ ಲಾಟ್ ಆಫ್ ಮಿಸ್ಇನ್ಫರ್ಮೇಷನ್. ಇದರ ಬಗ್ಗೆ ತುಂಬ ತಪ್ಪು ಕಲ್ಪನೆಗಳಿದೆ. ಸೊ ಹಾಗಾಗಿ ನಾವು ಅದನ್ನು ಆ ಗ್ರೇ ಏರಿಯಾ ಅಂತ ಹೇಳ್ತೇವಲ್ಲ, ಆ ಗ್ರೇ ಏರಿಯಾಗಳನ್ನು ಟಚ್ ಮಾಡಿ, ಸೊ ದ್ಯಾಟ್ ಚಿಲ್ಡ್ರನ್ ಆರ್ ಅವೇರ್ ಆಫ್ ವಾಟ್ ಈಸ್ ರಿಯಲಿ ಹ್ಯಾಪನಿಂಗ್ ಇನ್ಸೈಡ್ ದೇರ್ ಬಾಡಿ, ದೇರ್ ಮೈಂಡ್ ಆ್ಯಂಡ್ ದ ಸೊಸೈಟಿ.